This call is now being ಕೇಳಿಸ್ತಿದೆಯಲ್ಲ ನಾನು ಮಾತಾಡ್ತಿರೋದು? ಸರ್ So in the last class, I think we were discussing about the perfect computation, right? Under module number 3. So we'll continue the same concept. So we'll understand it further theoretical aspects under price and output decisions under competitive conditions. Okay. Hope screen ಕಾಣಿಸ್ತಾ ಇದೆಯಲ್ಲ ನಿಮಗೆ? ಎಸ್ ಸರ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು ಅಂತ ನೋಡಿದ್ವಿ. ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೋಡಿದ್ವಿ. ಅದಾದ್ಮೇಲೆ ಏನೇನ್ ಕ್ಯಾಟಗರೀಸ್ ಬರುತ್ತೆ ಅಂತ ನೋಡಿದ್ವಿ. ಮೇಜರ್ ಆಗಿ 4 ಡಿಫ್ರೆಂಟ್ ಕಂಡೀಷನ್ಸ್ಗಳ ಬಗ್ಗೆ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ. ಪರ್ಫೆಕ್ಟ್, ಮೊನೊಪೊಲಿಸ್ಟಿಕ್ ಮತ್ತೆ ಆಲಿಗೋಪೊಲಿ ಅಂತ. ಅದಾದ್ಮೇಲೆ ನಾವು ಫಸ್ಟ್ ಏನ್ ಮಾಡಿದ್ವಿ, ಪರ್ಫೆಕ್ಟ್ ಕಾಂಪಿಟೇಷನ್ ತಗೊಂಡ್ವಿ. ಸೊ ಅದ್ರ ಬಗ್ಗೆ ಜಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಮೀನಿಂಗ್, ದೆನ್ ವಿ ಡಿಸ್ಕಸ್ಡ್ ಅಬೌಟ್ ದ ಡೆಫಿನಿಷನ್ ಅಂಡ್ ವಿ ಡಿಸ್ಕಸ್ಡ್ ಅಬೌಟ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ರಿಪೀಟ್ ಜನರಲ್ ಆಗಿ ಹೇಳೋದಾದ್ರೆ, ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಏನು ಅರ್ಥ? It is a market where many buyers and sellers, many similar products, many substitutes which are available in that particular market. Majority of the sellers ಇರ್ತಾರೆ, ಅದೇ ತಕ್ಕನಟ್ಟಿಗೆ ಮೆಜಾರಿಟಿ ಆಫ್ ದ ಬೈಯರ್ಸು ಸಹ ಇರ್ತಾರೆ. ಸೊ ಅದ್ರ ಮುಖಾಂತರ ಏನ್ ಮಾಡ್ತೀರಾ, ನೀವು ಪ್ರಾಡಕ್ಟ್ ನ ಬೈ ಮಾಡ್ತಾ ಹೋಗ್ತೀರಾ. ಆ ತರ ಒಂದು ಮಾರ್ಕೆಟ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಅಂತಹ ಮಾರ್ಕೆಟ್ ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಇದರಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್, ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತೆ, ಆಬ್ಸೆನ್ಸ್ ಆಫ್ ಆರ್ಟಿಫಿಷಿಯಲ್ ರೆಸ್ಟ್ರಿಕ್ಷನ್ಸ್ ಅಂತ ನೋಡಿದ್ವಿ, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ನೋಡಿದ್ವಿ, ಪರ್ಫೆಕ್ಟ್ ನಾಲೆಡ್ಜ್ ಅಬೌಟ್ ದ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ, ಪರ್ಫೆಕ್ಟ್ ಮೊಬಿಲಿಟಿ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ನಾನ್ ಎಕ್ಸಿಸ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಈ ಬೇಸಿಕ್ ಫೀಚರ್ಸ್ ಅಥವಾ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆನೂ ಸಹ ಏನ್ ಮಾಡಿದ್ವಿ, ನಾವು ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಹೋಪ್ ಮೈ ವಾಯ್ಸ್ ಇಸ್ ಕ್ಲಿಯರ್. Yes, sir. Yes, sir. Yes, sir. Yes, sir. So further moving, we have a next concept, that is condition of perfect computation. ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಇರಬೇಕು ಅಂತ ಅಂದ್ರೆ ಏನೇನ್ ಕಂಡೀಷನ್ಸ್ ಫುಲ್ಫಿಲ್ ಆಗಿರ್ಬೇಕು ಅದಕ್ಕೆ ಅವನು ಹೇಳ್ತಾನೆ, a firm in a perfectly competitive market may generate a profit in the short run, but in the long run it will have a economic profits of 0 ಅಂತ. ಒಂದ್ ಸುಮ್ನೆ ಹಂಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. A firm in a perfectly competitive market may generate a profit in the short run, but in the long run it will have a economic profit of 0 ಅಂತ. ಯಾಕೆ? ಲಾಂಗ್ ರನ್ ಹೋಗ್ತಾ ಹೋಗ್ತಾ ಅವನ ಪ್ರಾಫಿಟ್ 0 ಆಗ್ತಾ ಹೋಗುತ್ತಂತೆ. ಯಾಕೆ? ರೀಸನ್ ಏನು? ಏನಕ್ಕೋಸ್ಕರ ಹಂಗಾಗತ್ತೆ? ಮುಂದೆ ಸ್ಟೇಟ್ಮೆಂಟ್ ಅಲ್ಲೇ ರೀಸನ್ ಕೊಟ್ಟಿದ್ದಾನೆ ನೋಡಿ, ಏನಂತ? ದ ಕಾನ್ಸೆಪ್ಟ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಪ್ಲೈಸ್ ವೆನ್ ದೇರ್ ಆರ್ ಮೆನಿ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್. ನೋ ಸಿಂಗಲ್ ಕಂಪ್ನಿ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಪ್ರೈಸಿಂಗ್. ಅರ್ಥ ಏನು? ಶಾರ್ಟ್ ಟರ್ಮ್ ಅಲ್ಲಿ ನೀನು ಪ್ರಾಡಕ್ಟ್ ನ, ಒಂದು ಹೊಸ ಪ್ರಾಡಕ್ಟ್ ನ ಮಾರ್ಕೆಟ್ ಬಿಟ್ಟಾಗ ಏನಾಗುತ್ತೆ, ಜನಗಳಿಗೆ ತುಂಬಾ ಆಸಕ್ತಿ ಇರುತ್ತೆ ಪ್ರಾಡಕ್ಟ್ ನ ಬೈ ಮಾಡ್ಬೇಕು, ತಗೊಳ್ಬೇಕು ಅಂತ. ಬಟ್ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಚೆನ್ನಾಗಿದೆ ಅಂದ ತಕ್ಷಣ ಏನ್ ಮಾಡ್ತಾರೆ, ಕಾಂಪಿಟೇಟರ್ಗಳು ಹುಟ್ಕೊಂಡ್ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನನ್ನ ಹತ್ರ 1000 ಜನ ಬರೋರು ಇವಾಗ ಏನಾಗೋಗ್ಬಿಡ್ತಾರೆ, ಡೈವರ್ಟ್ ಆಗೋಗ್ಬಿಡ್ತಾರೆ. ಇನ್ನ 2-3 ಕಂಪ್ನಿ ಕಡೆ ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಈ ಡೈವರ್ಟ್ ಆಗೋದು ಏನಾಗುತ್ತೆ, ಆ ಪ್ರಾಡಕ್ಟ್ ಡಿಮ್ಯಾಂಡು ಒಂದ್ ಪರ್ಟಿಕ್ಯುಲರ್ ಟೈಮ್ ತನಕ ಮಾತ್ರ ಇರ್ತದೆ, ಆದ್ಮೇಲೆ ಏನಾಗ್ತಾ ಹೋಗ್ಬಿಡುತ್ತೆ, ಸೊ ಡಿಮಿನಿಷ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಇನ್ ದ ಶಾರ್ಟ್ ರನ್ ಯು ಮೇ ಅರ್ನ್ ಅ ಪ್ರಾಫಿಟ್, ಬಟ್ ಆದ್ರೆ ವೆನ್ ಯು ಗೋ ಫಾರ್ ಅ ಲಾಂಗ್ ಟರ್ನ್, ಸೊ ಯು ವಿಲ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅದೇ ಉದ್ದೇಶಕ್ಕೋಸ್ಕರನೇ ಯಾವ ಕಂಪ್ನೀಸ್ಗಳು ಸಹ ಒಂದೇ ಪ್ರಾಡಕ್ಟ್ಗೆ ಸ್ಟಿಕ್ ಆನ್ ಆಗಲ್ಲ. ಏನ್ ಮಾಡ್ತಾರೆ,
ಮಾಡೆಲ್ಗಳು ವರ್ಷನ್ಗಳು ಏನ್ ಮಾಡ್ತಾ ಹೋಗ್ತಾ ಇರ್ತಾರೆ, ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆ ನಾವು ಸೊ ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಐ ಥಿಂಕ್ ಇವೆಲ್ಲದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ನಾನು. ಓಕೆ, ಆಲ್ ಗೂಡ್ಸ್ ಇನ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆರ್ ಕನ್ಸಿಡರ್ಡ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಅಂತ. ಎಲ್ಲ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಾವು ಇದೀವಿ ಅಂತ ಅಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು. ಇವತ್ತು ನಾನು ಏನೋ ಒಂದು ಅಡಿಗೆ ಮಾಡಬೇಕು, ಈ ಐಟಮ್ ಬೇಕು ಅಂದ್ರೆ ಆ ಐಟಮ್ ಮಾರ್ಕೆಟಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ತೀನಿ, ಇಮಿಡಿಯೇಟ್ ಆಗಿ ನಾನು ಸಬ್ಸ್ಟಿಟ್ಯೂಟ್ ಹುಡುಕ್ಬಿಡ್ತೀನಿ ನಾನು. ಸೊ ಅಂದ್ರೆ ಅರ್ಥ ಏನು, ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಿಮಗೆ ಸಬ್ಸ್ಟಿಟ್ಯೂಟ್ನ ಅವೈಲಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. The demand curve is perfectly elastic for each of the small individual firms that participate in the market. ಡಿಮ್ಯಾಂಡ್ ಕರ್ವ್ ಏನಾಗ್ತಾ ಹೋಗುತ್ತೆ ಅಂತ ಅಂದ್ರೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಪ್ರಿಯನೂ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಈ ಕಡೆ ಯಾರು ಸುಷ್ಮಾನೂ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಅನುಷಾನೂ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿ ಸಹನಾ ಮಾಡಿದ್ದಾರೆ, ಇಲ್ಲಿ ವಿನುತಾ ಮಾಡಿದ್ದಾರೆ. ನಾವು ಇಲ್ಲಿ ಏನಾಗಿದೆ, ಎಲ್ಲರಿಗೂ ಯಾರಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ನೀನ್ ಬರೋಂಗಿಲ್ಲ ಅಂತ ಹೇಳೋಂಗೆ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ಹಿಂಗಾದಾಗ ಏನಾಗುತ್ತೆ, ಟಾರ್ಗೆಟ್ ಆಡಿಯನ್ಸ್ ಅನ್ನೋರು ಏನಾಗ್ತಾ ಹೋಗ್ತಾರೆ, ಸೊ ಪರ್ಫೆಕ್ಟ್ ಆಗಿ ಏನ್ ಮಾಡ್ಬಿಡ್ತಾರೆ, ಡಿವೈಡ್ ಆಗಿ ಹೋಗ್ಬಿಡ್ತಾರೆ. ಸೊ ದಟ್ ಈಸ್ ದ ಮೇಜರ್ ಕಂಡೀಷನ್ಸ್ ಆಫ್ ಯುವರ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಫರ್ಮ್ ರೆವಿನ್ಯೂ ಹೆಂಗಾಗುತ್ತೆ, a firm in a competitive market wants to maximize the profit just like any other firm. ಯಾರೇ ಆಗಲಿ, ನನ್ನ ಇಂಟೆನ್ಷನ್ ಏನಿರುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಿರುತ್ತೆ. ದ ಪ್ರಾಫಿಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವಿನ್ಯೂ ಅಂಡ್ ಟೋಟಲ್ ಕಾಸ್ಟ್. ಇದೆಲ್ಲ ನಮ್ಗೆ ಗೊತ್ತಿದೆ. ರೆವಿನ್ಯೂ ಇಂದ ಕಾಸ್ಟ್ ಲೆಸ್ ಮಾಡಿದ್ರೆ ಪ್ರಾಫಿಟ್ ಸಿಗುವಂಥದ್ದು. ಫಾರ್ ಅ ಫರ್ಮ್ ಆಪರೇಟಿಂಗ್ ಇನ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್, ದ ರೆವಿನ್ಯೂ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ರೆವಿನ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಂತಪ್ಪ, ಟೋಟಲ್ ರೆವಿನ್ಯೂ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ. ಪ್ರೈಸ್ ಏನು, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಏನು ಸೆಲ್ಲಿಂಗ್ ಪ್ರೈಸ್ ಸೆಟ್ ಮಾಡ್ತೀರಾ ಅದು, ಮಲ್ಟಿಪ್ಲೈಡ್ ಬೈ ಎಷ್ಟು ಕ್ವಾಂಟಿಟಿ ನೀವೇನು ಮಾಡ್ತಾ ಇದ್ದೀರಾ, ಸೇಲ್ ಮಾಡ್ತಾ ಇದ್ದೀರಾ, ಮಲ್ಟಿಪ್ಲೈಡ್ ಮಾಡಿದ್ರೆ ನಿಮ್ಗೆ ರೆವಿನ್ಯೂ ಸಿಗುತ್ತೆ. ಆವ್ರೇಜ್ ರೆವಿನ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಟೋಟಲ್ ರೆವಿನ್ಯೂ ಏನು ಬಂದಿರುತ್ತೆ ಡಿವೈಡ್ ಬೈ ಕ್ವಾಂಟಿಟಿ. ಸರ್ ಈ ಆವ್ರೇಜ್ ರೆವಿನ್ಯೂ ಯಾಕೆ ಸರ್ ಮಾಡಬೇಕು, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದೆ ಏನಂತ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೂ, ಬಸವನಗುಡಿಲಿ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೂ, ಅದೇ ಸದಾಶಿವನಗರದಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಂತ, ಬಿಕಾಸ್ ಆಫ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಆವ್ರೇಜ್ ರೆವಿನ್ಯೂ ನೀವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮಾರ್ಜಿನಲ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಏನು, ಚೇಂಜ್ ಇನ್ ದ ಟೋಟಲ್ ರೆವಿನ್ಯೂ ವೆನ್ ಚೇಂಜ್ ಇನ್ ದ ಕ್ವಾಂಟಿಟಿ. 100 ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದೆ, ನನಗೆ 1 ಲಕ್ಷ ಬಂದಿತ್ತು. 150 ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ, ನನಗೆ 2 ಲಕ್ಷ ಆಯಿತು. ನಾವು ಇಲ್ಲಿ ಏನಾಯಿತು, 500 ಡಿಫ್ರೆನ್ಸ್ಗೆ, 50 ಡಿಫ್ರೆನ್ಸ್ಗೆ ಏನಾಯಿತು ನನಗೆ. ಸೊ ದೇರ್ ಇಸ್ ಅ ಇನ್ಕ್ರೀಸ್ ಆಫ್ ಹೌ ಮಚ್, ಅರೌಂಡ್ 1 lakh of rupees ಆಫ್ ದ ಪ್ರಾಫಿಟಬಿಲಿಟಿ. ಸೊ ದಟ್ ಈಸ್ ವಾಟ್ ದ marginal revenue says. The average revenue is the amount of revenue a firm receives for each unit of output. The marginal revenue is the change in total revenue from an additional unit of output sold ಅಂತ. ಸೊ ಒಂದು ಹೊಸ ಔಟ್ಪುಟ್ ನೀವು ಪ್ರೊಡ್ಯೂಸ್ ಮಾಡೋದ್ರಿಂದ ಆಗುವಂತ ಅಡಿಷನಲ್ ರೆವಿನ್ಯೂ ಏನಿದೆಯಲ್ಲ, ಅದನ್ನ ನಾನು ಏನಂತ ಕರಿತೀನಿ, ಮಾರ್ಜಿನಲ್ ರೆವಿನ್ಯೂ. ಸೊ ಮೆಜಾರಿಟಿ ಟೈಮ್ಸ್ ಅಲ್ಲಿ ನಿಮ್ಮ ಕಾಂಪಿಟೇಟಿವ್ ಮಾರ್ಕೆಟ್ ಅಥವಾ ಕಾಂಪಿಟೇಟಿವ್ ಪೊಸಿಷನ್ ಅಲ್ಲಿ ಏನಾಗುತ್ತೆ, ಬೋತ್ AR and MR ವಿಲ್ ಬಿ ಈಕ್ವಲ್ ಟು ದ ಪ್ರೈಸ್. ನಿಮ್ಮ ಆವ್ರೇಜ್ ರೆವಿನ್ಯೂ ಇರ್ಬೋದು ಅಥವಾ ನಿಮ್ಮ ಮಾರ್ಜಿನಲ್ ರೆವಿನ್ಯೂ ಇರ್ಬೋದು, ಎರಡೂ ಸಹ ಏನಾಗಿರುತ್ತಂತೆ, ಈಕ್ವಲ್ ಆಗಿರುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ಸ್ in a perfectly competitive market, a firm set marginal revenue equal to marginal cost. ಏನಪ್ಪ marginal cost ಅಂದ್ರೆ, marginal cost ಅಂದ್ರೆ ಏನು, Variable cost. Variable cost. Now, in order to maximize the profit in a perfectly competitive market, firms set marginal revenue equal to marginal cost. ಸರ್ ಯಾಕೆ ಈ ತರ ಮಾಡ್ತಾರೆ, ಅರ್ಥ ಏನ್ ಗೊತ್ತಾದ್ರದ್ದು, ಈಗ ಒಂದು ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ, ಯಾವುದು, ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅಂತ ಅನ್ಕೊಳ್ಳಿ. ಈ ಲ್ಯಾಪ್ಟಾಪ್ನ ನಾನು ಏನ್ ಮಾಡ್ಬೇಕು, ಸೇಲ್ ಮಾಡ್ಬೇಕು. ಅವನು ಹೇಳ್ತಾನೆ ಏನಂತ, ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಇನ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್, ಫರ್ಮ್ ಸೆಟ್ ಮಾರ್ಜಿನಲ್ ರೆವಿನ್ಯೂ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ನಮ್ಗೆ ಗೊತ್ತು, ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂತ ಅಂದ್ರೆ ನಾನು ಏನನ್ನ ಎಲಿಮಿನೇಟ್ ಮಾಡಿದ್ದೀನಿ ಇಲ್ಲಿ, ಯಾವ್ದನ್ನ ಕನ್ಸಿಡರ್ ಮಾಡಿಲ್ಲ, ಟೋಟಲ್ ಕಾಸ್ಟ್ ಅಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡಿಲ್ಲ ನಾನು, ಬರೀ ವೇರಿಯಬಲ್ ಕಾಸ್ಟ್ ತಗೊಂಡಿದ್ದೀನಿ ಅಂದ್ರೆ ಇನ್ನೊಂದು ಏನ್ ತಗೊಂಡಿಲ್ಲ ನಾನು, Fixed cost. ಕಾಸ್ಟ್ ತಗೊಂಡಿಲ್ಲ ನಾನು, ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿಲ್ಲ. ತಗೊಳ್ದೇನೆ ಏನ್ ಮಾಡ್ತಾ ಇದ್ದೀನಿ ನಾನು, ಮಾರ್ಜಿನಲ್ ಕಾಸ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು, ಸೇಲ್ ಮಾಡ್ತಾ ಇದ್ದೀನಿ.
ನಾವು ಈ ಕೆಲಸ ಯಾಕೆ ಮಾಡ್ತಾರೆ ಸರ್? ಅವಾಗಲೇ ನೀವೇ ಹೇಳಿದ್ರಿ ಏನಂತ, ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಎಷ್ಟು ಜನ ಬೇಕಾದರೂ ಸೆಲ್ಲರ್ಸ್ ಬರ್ಬೋದು, ಎಷ್ಟು ಜನ ಬೇಕಾದರೂ ಬೈಯರ್ಸ್ ಬರ್ಬೋದು. ಇಂಥ ಸಿಚುವೇಶನಲ್ಲಿ ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಅಂತ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಪ್ರೈಸ್ನ ಕಡಿಮೆ ಸೆಟ್ ಮಾಡಬೇಕಾಗತ್ತೆ. ಅದನ್ನೇ ಅವ್ನು ಹೇಳೋದು, ಮಾರ್ಜಿನಲ್ ರೆವಿನ್ಯೂ ಇಸ್ ದ ಸ್ಲೋಪ್ ಆಫ್ ದ ರೆವಿನ್ಯೂ ಕರ್ವ್ ವಿಚ್ ಇಸ್ ಈಕ್ವಲ್ ಟು ದ ಡಿಮ್ಯಾಂಡ್ ಕರ್ವ್ ಅಂಡ್ ದೆನ್ ದ ಪ್ರೈಸ್. In the short run, it is possible for economic profits to be positive, zero or negative. When the price is greater than the average total cost, the firm is making a profit. ಇದು ನಮಗೆ ಗೊತ್ತಿದೆ, ಕಾಸ್ಟ್ಗಿಂತ ಜಾಸ್ತಿ ಇತ್ತು ನೀವು ಪ್ರೈಸು ಅಂತಂದ್ರೆ ಆಬ್ವಿಯಸ್ಲಿ ನೀವು ಪ್ರಾಫಿಟ್ನ ಅರ್ನ್ ಮಾಡ್ತಾನೆ ಇರ್ತೀರಾ. ವೆನ್ ಪ್ರೈಸ್ ಇಸ್ ಲೆಸ್ ದನ್ ದ ಆವರೇಜ್ ಟೋಟಲ್ ಕಾಸ್ಟ್, ದ ಫರ್ಮ್ ಮೇಕಿಂಗ್ ಅ ಲಾಸ್ ಇನ್ ದ ಮಾರ್ಕೆಟ್ ಆಬ್ವಿಯಸ್ಲಿ. ಸೊ ನಿಮ್ಮ ಶಾರ್ಟ್ ರನ್ ಅಲ್ಲಿ ನಿಮ್ಮ ಒಂದು ಪರ್ಫೆಕ್ಟ್ ಕಾಂಪಿಟೇಟಿವ್ ಚಾರ್ಟ್ ಈ ರೀತಿ ಕಾಣಿಸುತ್ತೆ. ನಿಮಗೆ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಚಾರ್ಟ್ ನಾನಿಲ್ಲಿ ಏನು ತೋರಿಸಿದ್ದೀನಿ ಅದನ್ನ. ಇನ್ ದ ಶಾರ್ಟ್ ರನ್ it is possible for an individual firm to make an economic profit. This scenario shows in the diagram ಅಂತ. ನಿಮ್ಮ y ಆಕ್ಸಿಸ್ ಇದೆಯಲ್ಲ, ಇದು ಪ್ರೈಸು, ಯಾವುದು ನಿಮ್ಮ ಪ್ರೈಸು, ಇದು ಬಂದು ನಿಮ್ಮ ಕ್ವಾಂಟಿಟಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಪ್ರೈಸ್ ಸೆಟ್ ಮಾಡಿದ್ದೀರಾ, ಇಲ್ಲಿ ಈ ಲೆವೆಲ್ಗೆ ಪ್ರೈಸ್ ಸೆಟ್ ಮಾಡಿದ್ದೀರಾ. ಅದಾದ್ಮೇಲೆ ಇಲ್ಲಿ ಕ್ವಾಂಟಿಟಿ ಇಷ್ಟು ಸೇಲ್ ಮಾಡ್ತಾ ಇದ್ದೀರಾ. ಈ ಲೈನ್ ಬಂದು ನಿಮ್ಮ ಫಿಕ್ಸ್ಡ್ ಕಾಸ್ಟ್ ಲೈನ್ ಇರುತ್ತೆ, ಸಾರಿ ಇದು ನಿಮ್ಮ ಟೋಟಲ್ ಕಾಸ್ಟ್ ಲೈನ್ ಇರುತ್ತೆ. ಸೊ ಇದರ ಡಿಫ್ರೆನ್ಸ್ ಬಂದು ಏನಾಗಿರುತ್ತೆ, ಎಕನಾಮಿಕ್ ಪ್ರಾಫಿಟ್ ಇರುತ್ತೆ. as the price or the average revenue denoted by P, the above average cost denoted by C ಅಂತ. ಸೊ ಇಲ್ಲಿದೆಯಲ್ಲ ಯಾವುದು ಮಾರ್ಜಿನಲ್ ಕಾಸ್ಟು ಮತ್ತು ಆವ್ರೇಜ್ ಟೋಟಲ್ ಕಾಸ್ಟು. ಸೊ ಇದೆರಡು ಡಿಫ್ರೆನ್ಸ್ ಬಂದು ಏನಪ್ಪ, ಫಿಕ್ಸ್ಡ್ ಕಾಸ್ಟು. ಇದ್ರ ಪೋರ್ಷನ್ ಮೇಲೆ ಏನಿರುತ್ತೋ ಇದೆಲ್ಲವೂ ಏನಾಗಿರುತ್ತೆ, ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದೆ ಕಂಪನಿ ಅಂತ ಅರ್ಥ. ಸರ್ ಇದು ಯಾಕೆ ಸರ್ ಹಿಂಗೆ ಸ್ಲೋಪ್ ಕೊಟ್ಟಿದ್ದಾರೆ, ಇದನ್ನ ಯಾಕೆ ಹಿಂಗೆ ಸ್ಲೋಪ್ ಕೊಟ್ಟಿದ್ದಾರೆ? ರಿಮೆಂಬರ್ ಒನ್ ಥಿಂಗ್, ನಿಮ್ಮ ಮಾರ್ಜಿನಲ್ ಕಾಸ್ಟ್ ಇದೆಯಲ್ಲ, ವೇರಿಯಬಲ್ ಕಾಸ್ಟು ಇನಿಷಿಯಲ್ ಟೈಮ್ಸ್ಗಳಲ್ಲಿ ಏನಾಗಿರುತ್ತೆ, ನಿಮಗೆ ಮೆಜಾರಿಟಿ ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಜಾಸ್ತಿ ಇರುತ್ತೆ, ವೇರಿಯಬಲ್ ಕಾಸ್ಟ್ ಪೋರ್ಷನ್ ಕಡಿಮೆ ಇರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಲೈನ್ ನಿಮಗೆ ಕಡಿಮೆ ಆಗ್ತಾ ನಿಮ್ಮ ವೇರಿಯಬಲ್ ಕಾಸ್ಟ್ ಲೈನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಜಿನಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ನ ತೋರಿಸಿದ್ರೆ ಈ ರೆಡ್ ಲೈನ್ ಇದೆಯಲ್ಲ, ಇದು ನಿಮ್ಮ ಆವರೇಜ್ ಟೋಟಲ್ ಕಾಸ್ಟ್ ಲೈನ್. ಸೊ ಇವತ್ತು ನಾನು ಈ ಜಾಗದಲ್ಲಿ ನಾನು ಏನು ಮಾಡಿದೆ, ಪ್ರೈಸ್ನ ಸೆಟ್ ಮಾಡಿದರೆ ನನಗೆ ಯಾವುದೇ ರೀತಿ ಪ್ರಾಫಿಟ್ ಬರಲ್ಲ. ಈ ಡಿಫ್ರೆನ್ಸ್ ಇದೆಯಲ್ಲ, ಯಾವುದೋ ಈ ಜಾಗ ಇದೆಯಲ್ಲ, ಈ ಜಾಗನ ನಾನು ಏನಂತ ಕರಿತೀನಿ, ನನ್ನ ಪ್ರಾಫಿಟ್ ಏರಿಯಾ ಅಥವಾ ಪ್ರಾಫಿಟಬಿಲಿಟಿ ಏರಿಯಾ ಅಂತ ಕರಿತೀನಿ. ಯಾಕೆ? ಬಿಕಾಸ್ ನನ್ನ ಪ್ರೈಸ್ ಸೆಟ್ ಆಗಿದೆ, ಇಷ್ಟು ಕ್ವಾಂಟಿಟಿ ಸೇಲ್ ಮಾಡ್ತಾ ಇದ್ದೀನಿ, ನನ್ನ ಮಾರ್ಜಿನಲ್ ರೆವಿನ್ಯೂ ಏನಾಗುತ್ತೆ ಕೆಲವೊಂದ್ಸಲಿ ವಿಚ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ನಾವು ದ ಡಿಫ್ರೆನ್ಸ್ ವಿಲ್ ಗೋಯಿಂಗ್ ಟು ಬಿ ಯುವರ್ ಎಕನಾಮಿಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ಸರ್ ಶಾರ್ಟ್ ರನ್ನು ಮತ್ತು ಲಾಂಗ್ ರನ್ನಲ್ಲಿ ನಾವು ಯಾಕೆ ನೋಡಬೇಕು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ನ ಅಂತ ಅಂದರೆ, ಸೊ ಒಂದೇ ಥಿಂಗ್ ಇಸ್ ನಮ್ಮ ಪ್ರಾಫಿಟಬಿಲಿಟಿಲಿ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಶಾರ್ಟ್ ರನ್ನಲ್ಲಿ ಏನಾಗುತ್ತೆ, ನಿಮಗೆ ಇನಿಷಿಯಲ್ ಡೇಸಲ್ಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ಪ್ರಾಫಿಟ್ ಬರ್ತಾ 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 ಹೋಗುತ್ತೆ. ಬಟ್ ಡೇ ಬೈ ಡೇ ಕಳಿತಾ ಏನಾಗುತ್ತೆ, ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ. ಬಿಕಾಸ್ ದ ಕಂಪನಿ, ಇಫ್ ದೇ ಹ್ಯಾವ್ ನಾಟ್ ರಿವೈಸ್ಡ್ ಎನಿ ನ್ಯೂ ಅಡಿಷನ್ಸ್, ಆಟೋಮೆಟಿಕಲಿ ಕಾಂಪಿಟೇಟರ್ಸ್ ಹುಟ್ಕೊಳ್ತಾರೆ. ಕಾಂಪಿಟೇಟರ್ಸ್ಗಳು ಹುಟ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಸೊ ಜನ ಬೇರೆ ಕಡೆ ಹೋಗ್ತಾರೆ ಪರ್ಚೇಸ್ ಮಾಡೋದಕ್ಕೆ. ಆಬ್ವಿಯಸ್ಲಿ ನನಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ಅಂದರೆ ಕ್ವಾಂಟಿಟಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಪ್ರೊಡಕ್ಷನ್ ಕಡಿಮೆ ಆಯಿತು ಅಂತಂದರೆ ಆಬ್ವಿಯಸ್ಲಿ ನನ್ನ ಒಂದು ಪ್ರಾಫಿಟಬಿಲಿಟಿನೂ ಸಹ ಏನಾಗುತ್ತೆ, ಸೇಲ್ ಕಡಿಮೆ ಆಗುತ್ತೆ. ಸೇಲ್ ಕಡಿಮೆ ಆದರೆ ಪ್ರಾಫಿಟು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓವರ್ ದ ಲಾಂಗ್ ರನ್, if the firm is perfectly competitive are earning positive economic profits, more firms will enter the market ಅಂತ. ಏನ್ ಹಿಂಗಂದ್ರೆ ಅರ್ಥ, ಅಕಸ್ಮಾತ್ ನೀನೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ನೀನೇನಾದ್ರೂ ಪ್ರಾಫಿಟ್ನ ಇನ್ನೂ ಚೆನ್ನಾಗಿ ಅರ್ನ್ ಮಾಡ್ತಾ ಇದೀಯ ಅಂತ ಅಂದ್ರೆ ಅರ್ಥ ಏನಾಗುತ್ತೆ, ಇನ್ನೂ ಜಾಸ್ತಿ ಫರ್ಮ್ಸ್ಗಳು ಏನಾಗುತ್ತೆ ಮಾರ್ಕೆಟ್ಗೆ ಎಂಟ್ರಿ ಮಾಡ್ತಾ ಆಗುತ್ತೆ. ಯಾಕೆ? ಅವನೇ ಅರ್ನ್ ಮಾಡ್ತಾ ಇದ್ದಾನೆ, ಅಷ್ಟು ವರ್ಷದಿಂದ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡೋದ ಬಿಸ್ನೆಸ್ನ ಅಂತ ಏನ್ ಮಾಡ್ಬಿಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ವಿಚ್ ವಿಲ್ ಶಿಫ್ಟ್ ದ ಸಪ್ಲೈ ಕರ್ವ್ ಟು ದ ರೈಟ್. ನಿಮ್ಮ ಒಂದು ಸಪ್ಲೈ ಕರ್ವ್ ಏನಾಗ್ತಾ ಹೋಗುತ್ತೆ, ಸ್ಲೋಪ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ದ ಸಪ್ಲೈ ಕರ್ವ್ ಶಿಫ್ಟ್ ದ ರೈಟ್, ದ ಈಕ್ವಿಲಿಬ್ರಿಯಂ ಪ್ರೈಸ್ ವಿಲ್ ಗೋ ಡೌನ್. ಯಾಕೆ? ಬಿಕಾಸ್ ನಿಮ್ಮ ಒಂದು ಪ್ರೈಸ್ ಕಡಿಮೆ ಆಗ್ತಾ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಎಕನಾಮಿಕ್ ಪ್ರಾಫಿಟಬಿಲಿಟಿನೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಎಷ್ಟು ಕಡಿಮೆಗೆ ಸಾಧ್ಯನೋ ಅಷ್ಟನ್ನ ನಾನು ಏನು ಮಾಡ್ಬಿಡೋಣ, ಮಾರ್ಕೆಟಲ್ಲಿ ಸೇಲ್ ಮಾಡ್ಬಿಡೋಣ ಪ್ರಾಡಕ್ಟ್ನ ಅಂತ ಯೋಚನೆ ಮಾಡ್ತಿರ್ತೇನೆ. ಯಾವಾಗ
when the more firms enter the market. When price less than the average total cost, firm are making loss. ಇದು ನಮ್ಗೆ ಗೊತ್ತಿದೆ. ಕಾಸ್ಟ್ ಗಿಂತ ಕಡಿಮೆ ಪ್ರೈಸ್ ಸೆಟ್ ಮಾಡಿದ್ರೆ ಆಬ್ವಿಯಸ್ಲಿ ನನಗೆ ಲಾಸೇ ಆಗೋದು. ಓವರ್ ದ ಲಾಂಗ್ ರನ್, if the firm in a perfectly competitive market are earning negative economic profits, more firms will leave the market. ಇದು ಕಾಮನ್ ಸೆನ್ಸ್. ಒಂದು ಅಬ್ಸರ್ವ್ ಮಾಡಬೇಡಿ, ಯಾವ್ದ್ಯಾವ್ದು when the market is earning positive, when the market is earning negative, and when the competitive market is earning zero economic profit. ಮೂರು ಸಿಚುವೇಶನ್ ನೋಡ್ಬೇಡಿ. ಒಂದು ಅರ್ನಿಂಗ್ ಪ್ರಾಫಿಟ್, ಆಮೇಲೆ ಅರ್ನಿಂಗ್ ಪ್ರಾಫಿಟ್ ಇದ್ದಾಗ ಏನಾಗುತ್ತೆ, ಮೋರ್ ಫರ್ಮ್ಸ್ ವಿಲ್ ಎಂಟರ್ ದ ಮಾರ್ಕೆಟ್. ಅರ್ನಿಂಗ್ ನೆಗೆಟಿವ್, ಮೋರ್ ಫರ್ಮ್ಸ್ ಏನಪ್ಪ, will leave the market. Now, so in a earn zero economic profit, the long run equilibrium point of perfectly common occurs, the demand go intersect the market. Okay, ಇದು ಬಿಡಿ. ನಾ ಏನಾಗತ್ತೆ ನೋಡಿ, ಇಲ್ಲಿ ಒಂದು ನೀವು ಲಾಂಗ್ ರನ್ ಅಲ್ಲಿ ನಾನು ಮಾತಾಡ್ತಿರೋದು, ಲಾಂಗ್ ರನ್ ಅಲ್ಲಿ ಸೊ ನೀವು ಪ್ರಾಫಿಟ್ ಪಾಸಿಟಿವ್ ಆಗಿದೆ ಅಂತ ಅಂದ್ರೆ ಜಾಸ್ತಿ ಜನ ಬರ್ತಾರೆ. ಅದೇ ನೆಗೆಟಿವ್ ಆಗಿದೆ ಅಂತ ಅಂದ್ರೆ ಜನ ಆ ಜಾಗನ ಬಿಟ್ಟು ಹೋಗ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ, ಸಮಟೈಮ್ಸ್ ಇಟ್ ಗೋಸ್ ಟು ಝೀರೋ ಆಲ್ಸೋ. ಸರ್ ಝೀರೋ ಅಂತ ಅಂದ್ರೆ ಏನೋ, ಎಷ್ಟು ಜನ ಬ್ರೇಕ್ ಇವನ್ ಪಾಯಿಂಟ್ ಹೆಸರು ಕೇಳಿದ್ದೀರಾ? ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು? ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು? ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು? What do you mean by break even point? ಬ್ರೇಕ್ ಇವನ್ ಚಾರ್ಟ್ ನೋಡಿದ್ದೀರಾ ಹೋಗ್ಲಿ? ಬ್ರೇಕ್ ಇವನ್ ಚಾರ್ಟ್ ನೋಡಿದಾಗೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಕಾಸ್ಟ್ ಲೈನು, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಲೈನು, ಟೋಟಲ್ ವೇರಿಯಬಲ್ ಕಾಸ್ಟ್ ಲೈನ್ ಎಲ್ಲ ಕೊಟ್ಟಿರ್ತಾನೆ. ಅಲ್ಲಿ ಯಾವುದೋ ಒಂದು ಜಾಗ ಇಂಟರ್ಸೆಕ್ಟ್ ಆಗುತ್ತೆ ಸೇಲ್ಸ್ಗೂ ಮತ್ತೆ ಕಾಸ್ಟ್ಗೂ. ಆ ಇಂಟರ್ಸೆಕ್ಟ್ ಆಗೋ ಜಾಗ ನಾವೇನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ಆ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಅರ್ಥ ಏನು? ನೋ ಪ್ರಾಫಿಟ್ ನೋ ಲಾಸ್ ಅಂತ ಅಂದ್ರೆ ಅರ್ಥ ಝೀರೋ ಪ್ರಾಫಿಟ್ ಅಂತ ಅರ್ಥ. ಯಾವಾಗ ನೀವು ಬ್ರೇಕ್ ಇವನ್ ಪಾಯಿಂಟ್ ಲೆವೆಲ್ ರೀಚ್ ಆಗ್ತೀರಾ ಅಂತ ಅಂದ್ರೆ, ನೀವು ಎಷ್ಟು ಕಾಸ್ಟ್ ನ ಇನ್ಕರ್ ಮಾಡಿರ್ತೀರಾ ಅಷ್ಟೇ ಕಾಸ್ಟ್ಗೆ ನೀವೇನ್ ಮಾಡ್ತಿದ್ದೀರಾ, ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ವಿತೌಟ್ ಪ್ರಾಫಿಟ್ ನ ಇಟ್ಕೊಳ್ಳೋದನ್ನೇ. 50 ರೂಪಾಯಿಗೆ ನೀನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 50 ರೂಪಾಯಿಗೆ ಸೇಲ್ ಮಾಡೋದು. ಇಲ್ಲಿ ಪ್ರಾಫಿಟ್ ಎಲ್ಲಿ ಬಂತು? ಸೊ ಝೀರೋ ಪ್ರಾಫಿಟ್. 50 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 60 ರೂಪಾಯಿಗೆ ಹೋಯ್ತು ಅಂತ ಅಂದ್ರೆ ಅರ್ನಿಂಗ್ ಪಾಸಿಟಿವ್. ಸೊ 50 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 40 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅರ್ನ್ ನೆಗೆಟಿವ್. 50 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ 50 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯುವರ್ ಕಾಂಪಿಟೇಟಿವ್ ಮಾರ್ಕೆಟ್ ಅರ್ನ್ ಝೀರೋ ಎಕನಾಮಿಕ್ ಪ್ರಾಫಿಟ್ ಅಂತ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಮಾರ್ಜಿನಲ್ ಕಾಸ್ಟ್ ಮತ್ತೆ ನಿಮ್ಮ ಪ್ರೈಸ್ ಆಲ್ವೇಸ್ ವಿಚ್ ಇಸ್ ಈಕ್ವಲ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಇನ್ ದ ಲಾಂಗ್ ರನ್. ಅಲ್ಲಿ ಚಿತ್ರಕ್ಕೂ ಇಲ್ಲಿ ಚಿತ್ರಕ್ಕೂ ಅಬ್ಸರ್ವ್ ಮಾಡಿ, ತುಂಬಾ ಹತ್ರದಲ್ಲೇ ಎಲ್ಲ ನಡೆದೋಗಿದೆ. ನಿಮ್ಮ ಈ ಕರುಗಳು ನೋಡಿ, ಕರುಗಳೆಲ್ಲ ಬೇಗ ಟರ್ನ್ ಅಪ್ ಆಗಿದೆ. ಬಟ್ ಆದ್ರೆ ಈ ಜಾಗದಲ್ಲಿ ನೋಡಿ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಮೇಕ್ ದಿಸ್ ಕರ್ವ್. ನಿಮ್ಮ ಟೈಮ್ ಜಾಗನ ಏನ್ ಮಾಡಿ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಪಿ ನ ನೋಡಿ, ಪಿ ಇಲ್ಲಿದೆ, ಬಟ್ ಇಲ್ಲಿ ನೋಡಿ ಪಿ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗಿದೆ. ಯಾಕೆ? ಬಿಕಾಸ್ ಇನಿಷಿಯಲ್ ಡೇಸ್ ಅಲ್ಲಿ ಕಂಪ್ನಿ ಏನ್ ಮಾಡ್ತವೆ, ಪ್ರೈಸ್ ಜಾಸ್ತಿ ಇಟ್ಕೊಳ್ತವೆ ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂತ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಲಾಂಗ್ ರನ್, ಆಟೋಮೆಟಿಕಲಿ ನಿಮ್ಮ ಪ್ರೈಸ್ ಏನಾಗ್ತಾ ಹೋಗುತ್ತೆ, ಇಟ್ ಗೋಸ್ ಡೌನ್. ಸೊ ದಟ್ಸ್ ವೈ ಇಟ್ ಸೇಸ್ ಇನ್ ದ ಲಾಂಗ್ ರನ್ ಎಕನಾಮಿಕ್ ಪ್ರಾಫಿಟ್ ಕೆನಾಟ್ ಬಿ ಸಸ್ಟೈನ್ಡ್. ಹೇಳಕ್ ಆಗಲ್ಲ ನಿಮ್ಮ ಲಾಂಗ್ ರನ್ ಅಲ್ಲಿ ಪ್ರಾಫಿಟಬಿಲಿಟಿ ಯಾವ ರೀತಿ ಇರುತ್ತೆ ಅಂತ. ಸೊ ನಿಮ್ಮ ಲಾಂಗ್ ರನ್ ಅಲ್ಲಿ ತುಂಬಾ ಜಾಸ್ತಿಯಾಗೂ ಓಡ್ತಾ ಇರ್ಬೋದು, ಅಥವಾ ಇನ್ನ ತುಂಬಾ ಕಡಿಮೆ ಆಗು ಓಡಾಡ್ಬೋದು. ಇವತ್ತು ನೀವು ರೆಡ್ಡಿ ಲ್ಯಾಬೊರೇಟರೀಸ್ ಕೇಳಿದಿರ ಹೆಸರು? ರೆಡ್ಡಿಸ್ ಲ್ಯಾಬೊರೇಟರೀಸ್ ಅಂತ, ಅಥವಾ ಸಿಪ್ಲಾ ಅಂತ ಕೇಳಿದಿರಾ? ಕೇಳಿಲ್ವಾ? ಸಿಪ್ಲಾ ಅಂತ ಕೇಳಿದೀವಿ ಸರ್. ಓಕೆ, ನೀವು ನುಂಗ್ತಿರಲ್ಲ ಮಾತ್ರೆಗಳು, ನುಂಗ್ತಿರಲ್ಲ ಮಾತ್ರೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳು ಅವು.
ಸಿಪ್ಲಾ ಕಂಪ್ನಿ ಮತ್ತೆ ರೆಡ್ಡಿಸ್ ಲ್ಯಾಬೊರೇಟರಿ ಅಂತ. ಇವ್ರುಗಳದ್ ನೋಡಿ ಡೇ ಬೈ ಡೇ ಬರ್ತಾ 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 ಇವ್ರದ್ದು ಪ್ರಾಫಿಟಬಿಲಿಟಿ ಚೆನ್ನಾಗೇ ಇದೆ ಹೊರತು ಕಡಿಮೆ ಆಗಿಲ್ಲ. ಅದೇ ನೀವು ಒಂದು 50 ವರ್ಷ 60 ವರ್ಷದ ಹಿಂದಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಬರೀ ಆಯುರ್ವೇದಿಕ್ಕು ಅಥವಾ ಏನೋ ನ್ಯಾಚುರಲ್ ರೆಮಿಡೀಸ್ಗಳು ಅಥವಾ ನ್ಯಾಚುರಲ್ ಮೆಡಿಕೇಶನ್ಸ್ಗಳನ್ನ ಏನ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ಬಟ್ ಆದ್ರೆ ಸೊ ನಿಮ್ಮ ಒಂದು ಮೆಡಿಸಿನ್ಸ್ ಅನ್ನೋದು ಬಂದ ಮೇಲೆ ಏನಾಗೋಯ್ತು, ನೋ ದೆರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಅದು ಎಸ್ಪೆಷಲಿ ನೌ ಇನ್ ದ ಕೊರೋನಾ ಸಿಚುವೇಶನ್ ದೇರ್ ಇಸ್ ಎ ಅಲ್ಟಿಮೇಟ್ ಹ್ಯೂಜ್ ಡಿಮ್ಯಾಂಡ್ ಇನ್ ದ ಪ್ರಾಡಕ್ಟ್ಸ್. ಇಂಥವ್ರೆಲ್ಲ ಏನು ಗೊತ್ತಾ, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇರೋಂಥದ್ದು. ಬಟ್ ಆದ್ರೆ ಇದೇ ರೀತಿಯಾಗಿ ಎಲ್ಲಾ ಕಂಪ್ನೀಸ್ಗಳು ಮಾಡತ್ತೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಸಸ್ಟೈನಬಿಲಿಟಿ ಮಾಡೋದಕ್ಕೆ ಕಷ್ಟ. ಯಾಕೆ? ಬಿಕಾಸ್ ಡೇ ಬೈ ಡೇ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದೊಂದು ಹೊಸ ಕಂಪನಿ ಏನಾಗುತ್ತೆ ಹುಟ್ಕೊಳ್ತಾ ಇರುತ್ತೆ. ಐ ಥಿಂಕ್ ನೀವೇನೆ ಅವತ್ತು ಪ್ರೋಗ್ರಾಮ್ ಅಲ್ಲಿ MCA ವೆಬ್ಸೈಟ್ ಅಲ್ಲಿ ತೋರಿಸಿದ್ರು ಎಷ್ಟು ಜನ ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಇವಾಗ ಎಷ್ಟು ಕಂಪ್ನೀಸ್ಗಳಿದಾವೆ ಅಂತೆಲ್ಲ ಡೀಟೇಲ್ಸ್ ತೋರಿಸ್ತಾ ಇದ್ರು. ನಾವು ಅಷ್ಟು ಕಂಪ್ನೀಸ್ಗಳಲ್ಲಿ ದಿನ ಏನಾಗ್ತಾ ಇರುತ್ತೆ, ಒಂದು ಹೊಸ ಹೊಸ ಕಂಪ್ನಿ ಅನ್ನೋದು ಏನಾಗ್ತಾ ಹೋಗುತ್ತೆ, ಹುಟ್ಟಾಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಸಸ್ಟೈನ್ ಆಗಬೇಕು ಅಂತಂದ್ರೆ ಇಟ್ ಇಸ್ ಹೈಲಿ ಡಿಫಿಕಲ್ಟ್ ಟಾಸ್ಕ್. ದಟ್ಸ್ ವೈ ದ ಅರೈವಲ್ ಆಫ್ ನ್ಯೂ ಫರ್ಮ್ಸ್ ಇನ್ ದ ಮಾರ್ಕೆಟ್ ಕಾಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ಈಚ್ ಇಂಡಿವಿಜುವಲ್ ಆಫ್ ದ ಫರ್ಮ್ ಶಿಫ್ಟ್ ಡೌನ್ವರ್ಡ್. ಆಬ್ವಿಯಸ್ಲಿ ಒಂದು ಹೊಸ ಹೊಸ ಮಾರ್ಕೆಟ್ ಅಥವಾ ಹೊಸ ಫರ್ಮ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಪ್ರೈಸು, ನಿಮ್ಮ ಆವರೇಜ್ ರೆವಿನ್ಯೂ, ನಿಮ್ಮ ಮಾರ್ಜಿನಲ್ ರೆವಿನ್ಯೂ ಎಲ್ಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ತರ ಕಡಿಮೆ ಆಗೋದ್ರಿಂದ ಅಲ್ಟಿಮೇಟ್ಲಿ ನಿಮ್ಮ ಪ್ರಾಫಿಟ್ ಏನಾಗುತ್ತೆ, ನಿಮ್ಮ ಎಕನಾಮಿಕ್ ಪ್ರಾಫಿಟ್ ಇಟ್ ಗೋಸ್ ಆನ್ ರೀಚಸ್ ಟಿಲ್ ಇಟ್ಸ್ ಗೋಸ್ ಟು 0 ಅಂತ ಹೇಳ್ತಾರೆ. ಇಷ್ಟು ಇನ್ಫಾರ್ಮೇಶನ್ ನಾವು ಮಾತಾಡಿದ್ದು ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ ದೇರ್ ಇನ್ ದ ಶಾರ್ಟ್ ರನ್ ಅಂಡ್ ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಇನ್ ದ ಲಾಂಗ್ ರನ್. ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಆಗುವಂತಹ ಅಡ್ವಾಂಟೇಜಸ್ ಏನೇನು ಮತ್ತೆ ಅದರಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್ ಏನೇನು. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಅಡ್ವಾಂಟೇಜಸ್. ನಾವು ಪ್ರೊಡಕ್ಟಿವ್ ಎಫಿಷಿಯನ್ಸಿ ಏನು? ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಂತ ಅಂದ್ರೆ ನನ್ನ ಒಂದು ಪ್ರೊಡಕ್ಷನ್ ತುಂಬಾ ಎಫಿಷಿಯಂಟ್ ಆಗಿ ರನ್ ಆಗುತ್ತೆ ಎಲ್ಲಿ? ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಅಂತ. ಯಾಕೆ? ಇಟ್ ಯೂಸಸ್ ದ ಮೋಸ್ಟ್ ಎಫಿಷಿಯಂಟ್ ಪ್ರೊಡಕ್ಷನ್ ಟೆಕ್ನಾಲಜಿ. ಇಟ್ ಈಸ್ ನಾಟ್ ಓವರ್ ಸ್ಟಾಫ್ಡ್. It does not occupy premises that are larger than necessary for its output level. A firm is technically efficient when it uses the least cost combination of factor inputs to produce its output level, which means that the last dollar of each factor input that it employs produces the same additional output. From society's perspective, a firm is productively efficient when it produces at the minimum efficient of scale. Sir, ಪ್ರಾಡಕ್ಟಿವ್ ಎಫಿಷಿಯನ್ಸಿನ ಹೆಂಗ್ ಕಾಪಾಡ್ಕೊಳ್ತಾರೆ ಸರ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ? ಸೇ ಅಸ್ಯೂಮ್ ದಟ್ ಇವತ್ತು ಭವ್ಯ ಇದ್ದಾರೆ, ಸುಷ್ಮಿತಾ ಇದ್ದಾರೆ, ರಮ್ಯಾ ಇದ್ದಾರೆ, ಪುಷ್ಪಲತಾ ಇದ್ದಾರೆ. 4 ಫರ್ಮ್ಗಳು ಮಂಡ್ಯ ಸಿಟಿ ಸೆಂಟರ್ ಅಲ್ಲಿ ಕಂಪ್ನಿ ರನ್ ಆಗ್ತಾ ಇದೆ. ಈ 4 ಕಂಪ್ನೀಸ್ಗಳು ಏನು ಗೊತ್ತಾ, ಸೇಮ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು. ಅಸ್ಯೂಮ್ ದಟ್ ಡೋಲೋ 650 ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು ನೀವು 4 ಜನ. ಏನಾಗುತ್ತೆ ಇಲ್ಲಿ? ನಿಮ್ಗೆ ಒಂದು ಆಲ್ರೆಡಿ ಕಾಂಪಿಟೇಷನ್ ಹುಟ್ಕೊಂಡಿದೆ. ಎಸ್ ಆರ್ ನೋ? ಎಸ್ ಸರ್. ಕಾಂಪಿಟೇಷನ್ ಹುಟ್ಕೊಂಡಿದೆ ಅಂತ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಓಡೋಂಥದ್ದು ಏನ್ ಕಾನ್ಸೆಪ್ಟ್ ಓಡ್ಬೇಕಪ್ಪ ಭವ್ಯ? ಸರ್, ಕಾಂಪಿಟೇಷನ್ ಇದೆ, 4 ಜನ ಇದ್ದೀರಾ ನೀವು ಅಂತ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಏನ್ ಓಡತ್ ಹೇಳಿ ಫಸ್ಟ್ ತಲೆಗೆ? ಸರ್, ಅವ್ರ ಪ್ರಾಡಕ್ಟ್ ಜಾಸ್ತಿ ಮಾರ್ಕೆಟ್ ಆಗೋದ್ಕಿಂತ ನಮ್ ಪ್ರಾಡಕ್ಟ್ ಮಾರ್ಕೆಟ್ ಆಗ್ಲಿ ಅಂತ. ಸರಿ, ಈಗ ಮಾರ್ಕೆಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ಬೇಕು ನೀನು ಇವಾಗ? ಸರ್, ಪ್ರಾಡಕ್ಟ್ ತುಂಬಾ ತುಂಬಾ ಒಳ್ಳೆ ಕ್ವಾಲಿಟಿ ಇರೋ ತರ ಅವ್ರಿಗಿಂತ ಚೆನ್ನಾಗಿರೋ ಕ್ವಾಲಿಟಿ ಮಾಡ್ಬೇಕು. ನೀವು ಇವಾಗ ಏನ್ ಹೇಳಿದ್ರಲ್ಲ, ಅವ್ರಿಗಿಂತ ಚೆನ್ನಾಗಿರೋ ಕ್ವಾಲಿಟಿ ಮಾಡ್ಬೇಕು ಅಂತ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಪ್ರಾಡಕ್ಟಿವ್ ಎಫಿಷಿಯನ್ಸಿ. ಸೊ ನೀನ್ ಇದು ಯೋಚನೆ ಮಾಡೋದು ಯಾವಾಗ? ವೆನ್ ಯು ಆರ್ ಇನ್ ದ ಕಾಂಪಿಟೇಷನ್. ಅಕಸ್ಮಾತ್ ಭವ್ಯ ಒಬ್ರೇನೆ, ಸುಷ್ಮಿತಾನೂ ಇಲ್ಲ, ರಮ್ಯಾನೂ ಇಲ್ಲ, ಪುಷ್ಪಲತಾನೂ ಇಲ್ಲ, ನೀವ್ ಇವಾಗ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಲ್ಲ. ಯಾಕೆ ಹೇಳಿ? ಬಿಕಾಸ್ ನೀನ್ ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಜನ ಬಂದು ಪರ್ಚೇಸ್ ಮಾಡೇ ಮಾಡ್ತಾರೆ. ನೀನ್ ಏನೇ ಪ್ರೈಸ್ ನ ಫಿಕ್ಸ್ ಮಾಡಿದ್ರು ಜನ ಬಂದು ಪರ್ಚೇಸ್ ಮಾಡೇ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ವಿಲ್ ಗೋನ್ ಟು ಸಿ ಇಟ್ ಇನ್ ದ ನೆಕ್ಸ್ಟ್ ಪಾಯಿಂಟ್. ದಟ್ ಈಸ್ ಮೊನೋಪಲಿ ಮಾರ್ಕೆಟ್ ಬರುತ್ತಲ್ಲ, ಅಲ್ಲಿ ನೋಡ್ತೀರಾ ಈ ಸಿಚುವೇಶನ್ ಅನ್ನ. ಬಟ್ ಇಲ್ಲಿ ಹಂಗಲ್ಲ. ಓ, ರಮ್ಯಾ ಚೆನ್ನಾಗಿ ಮಾಡ್ತಾ ಇದಾರೆ ಪ್ರಾಡಕ್ಟ್ ನ,
ಅವರು ಈ ರೇಟಿಗೆ ಸೇಲ್ ಮಾಡ್ತಾರೆ, ನಾನು ಇನ್ನೂ ಕಡಿಮೆ ರೇಟ್ಗೆ ಚೆನ್ನಾಗಿ ಕೊಡಬೇಕಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಈ ಒಂದು ಜಾಗದಲ್ಲಿ ಬರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಇನ್ ದ ಕಾಂಪಿಟೇಟಿವ್ market, or that is perfect competitive market, is productive efficiency. Second point, allocative efficiency. In perfect competition, price equals marginal revenue and firms maximize profits by producing the output level where marginal revenue equals to marginal cost. Therefore, perfectly competitive firm charge a price equal to their marginal cost and are hence allocatively efficient. ಅರ್ಥ ಸಿಂಪಲ್, ನಾನು ಅವಾಗಲೇ ಹೇಳಿದೆ, ಸಮ್ಟೈಮ್ಸ್ ಯುವರ್ ಮಾರ್ಜಿನಲ್ ರೆವಿನ್ಯೂ ವಿಚ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ. ಈ ಒಂದು ಕೆಲಸ ಏನಾಗುತ್ತೆ ನಿಮ್ಮ ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ನಡೆಯುತ್ತೆ. ಯಾಕೆ? ಬಿಕಾಸ್ ಆಫ್ ದ ಮೋರ್ ಫರ್ಮ್ಸ್ ವೆನ್ ಎಂಟರ್ ಇನ್ ಟು ದ ಮಾರ್ಕೆಟ್, ಸೊ ಯು ಟ್ರೈ ಟು ರೆಡ್ಯೂಸ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂಟಿಲ್ ಇಟ್ ರೀಚಸ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ರೀಚ್ ಆಗೋ ತನಕ ನೀವೇನ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಒಂದು ಪ್ರೈಸ್ ನ ಸೆಟ್ ಮಾಡ್ತಾ ಹೋಗ್ತೀರಾ. ದೆನ್ ಲೋವರ್ ಪ್ರೈಸ್. Firms with greater market power are able to charge a higher price relative to their marginal cost compared to firms with less market power. Obviously, ಇವತ್ತು ನಾನು ಭವ್ಯ ಮಂಡ್ಯದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಯಾವ ಕಂಪ್ನಿನೂ ಇಲ್ಲ, ನೀನು ಮ್ಯಾನುಫ್ಯಾಕ್ಚರ್ ಮಾಡಿಲಿ, ಡಿಮ್ಯಾಂಡ್ ಇದೆ ಅಂತ ಅಂದಾಗ, ಸೊ ಭವ್ಯ ಏನು ಮಾಡ್ತಾರೆ, ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, 15,000 ಅಲ್ಲ, ಅದನ್ನ 30,000 ರೂಪಾಯಿಗೆ ಸೇಲ್ ಮಾಡಿದ್ರು, ಅವಶ್ಯಕತೆ ಇದ್ರೆ ಜನ ತಗೊಂಡೇ ತಗೋತಾರೆ, ಅವ್ನು ಬೇರೆ ಆಲ್ಟರ್ನೇಟಿವ್ ನೋಡಕ್ ಹೋಗಲ್ಲ. ಅಯ್ಯೋ ಬಿಡು, ಇದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗಿ ಯಾರು ನೋಡ್ತಾರೆ, ಮೈಸೂರಿಗೆ ಹೋಗಿ ಯಾರು ನೋಡ್ತಾರೆ, ಇಲ್ಲೇನೆ 1,000 ರೂಪಾಯಿ ಜಾಸ್ತಿ ಆದ್ರೂ ಸರಿ ಇಲ್ಲೇ ತಗೊಳ್ಳೋಣ. ಇಲ್ಲಿ ನೋಡಿ ಏನಾಗುತ್ತೆ, ಭವ್ಯ ಒಬ್ಬರೇ ಇದ್ದಾಗ ಈ ತರ ಪ್ರಾಬ್ಲಮ್, ಭವ್ಯನೂ ಇದ್ದು, ರಮ್ಯನೂ ಇದ್ದು, ಪುಷ್ಪನೂ ಇದ್ದು, ಸುಷ್ಮಿತನೂ ಇದ್ದಾಗ ಏನಾಗುತ್ತೆ, ಸುಷ್ಮಿತಾ 15,000 ರೂಪಾಯಿಗೆ ಸೇಲ್ ಮಾಡ್ತಾ ಇದಾರೆ, ಓಕೆ, ನಾನು ಇವಾಗ ಏನಾದ್ರು 18,000 ರೂಪಾಯಿಗೆ ಸೇಲ್ ಮಾಡಿದ್ರೆ ಜನ ನನ್ನ ಹತ್ರ ಬರಲ್ಲ, ಇನ್ನೊಂಚೂರು ಕಡಿಮೆ ಪ್ರೈಸ್ ನ ಸೆಟ್ ಮಾಡೋಣ. ನಾವು ಅಡ್ವಾಂಟೇಜ್ ಯಾರಿಗಾಗತ್ತೆ ಇವಾಗ? ಸೊಸೈಟಿಗೆ ಅಡ್ವಾಂಟೇಜ್ ಆಗುತ್ತೆ. ಏನಕ್ಕೆ? ಬಿಕಾಸ್ ನೀವೇನ್ ಮಾಡ್ತೀರಾ, ಕಾಂಪಿಟೇಟಿವ್ ಸಿಚುವೇಶನ್ ಅಲ್ಲಿ ನೀವು ಸಸ್ಟೈನ್ ಆಗೋದಕ್ಕೋಸ್ಕರ ಏನ್ ಮಾಡ್ತೀರಾ, ರೇಟ್ ನ ಕಡಿಮೆ ರೇಟಲ್ಲಿ ಏನ್ ಮಾಡ್ತೀರಾ, ಫಿಕ್ಸ್ ಮಾಡ್ಕೊಳ್ತೀರಾ. ಇನ್ಕಮ್ ಈಕ್ವಿಟಿ ಅಂತ. ಯಾಕೆ ಇನ್ಕಮ್ ಈಕ್ವಿಟಿ ಅಂತ ಕರೀತಾರೆ? ಕೆಲವೊಂದ್ಸಲ ಏನಾಗುತ್ತೆ, ಅಗ್ರಿಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಏನಂತ ನೋಡ್ರಿ, 1 kg ನಾನು ಇಷ್ಟು ಈ ರೇಟಿಗೆ ಮಾರ್ತಾ ಇದೀನಿ, ನೀವು ಅದೇ ರೇಟ್ಗೆ ಮಾರಿ, ನನಗೂ ಬೇಡ ನಿನಗೂ ಬೇಡ. ಎಷ್ಟು ಜನ ಕಸ್ಟಮರ್ ನಿನ್ನ ಹತ್ರ ಬಂದು ತಗೊಳ್ತಾರೋ ನಿನ್ನ ಹತ್ರ ತಗೊಳ್ಳಿ, ಎಷ್ಟು ಜನ ಬಂದು ನನ್ನ ಹತ್ರ ತಗೊಳ್ತಾರೋ. ಇಲ್ಲೇನಾಯ್ತು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಅಂಡ್ ದ ಅಮೌಂಟ್ ಆಫ್ ಪ್ರಾಫಿಟ್ ವಿಲ್ ಬಿ ಈಕ್ವಲಿ ಶೇರ್ ಟು ಆಲ್ ದ ಫರ್ಮ್ಸ್. ನೋ ಪ್ರೈಸ್ ಡಿಸ್ಕ್ರಿಮಿನೇಷನ್. ಯಾವುದೇ ರೀತಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಲ್ವೇ ಇಲ್ಲ. ಯಾಕೆ? ಸುಮ್ಮನೆ ಅಬ್ಸರ್ವ್ ಮಾಡಿ, ಅಕಸ್ಮಾತ್ ಇಲ್ಲಿ ಯಾರಾದ್ರೂ ತರಕಾರಿ ಬೆಳೆಯೋರು ಯಾರಾದ್ರೂ ಇದ್ರೆ, ಅವ್ರೇನಾದ್ರು ಮಂಡ್ಯ ಸಿಟಿಗೆ ತಗೊಂಡ್ ಬಂದು ಸೇಲ್ ಮಾಡ್ತಾ ಇದ್ರೆ, ಸುಮ್ಮನೆ ಒಂದ್ಸಲಿ ಯೋಚನೆ ಮಾಡಿ, ಅವ್ರು ಕರ್ಕೊಂಡು ಬಂದ್ಬಿಟ್ಟು ಇವತ್ತು ಕೊತ್ತಂಬರಿ ಸೊಪ್ಪನೋ ಅಥವಾ ಬೀನ್ಸೋ ಬೆಂಡೆಕಾಯಿನೋ, ಸೇ ಫಾರ್ ಎಕ್ಸಾಂಪಲ್ ಬೀನ್ಸನ್ನ 120 ರೂಪಾಯಿ kg ಹೊರಗಡೆ ನಡೀತಾ ಇರೋದು, ನೀವು ಸುಮ್ಮನೆ 70 ರೂಪಾಯಿ ಇಲ್ಲ 60 ರೂಪಾಯಿ kg ಮಾರಿ ನೋಡಿ, ಏನಾಗುತ್ತೆ ಹೇಳಿ ನೋಡೋಣ. ಅಕಸ್ಮಾತ್ ನೀವು 60 ರೂಪಾಯಿಗೆ ಮಾರಿದ್ರೆ ಎಲ್ಲ ತಗೋತಾರೆ ಸರ್. ಎಲ್ಲ ತಗೊಳೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಏನು ಸರ್? ಅದು ಮಾರ್ಕೆಟ್ ಮತ್ತೆ ಇವ್ರು ಮಾರ್ತಿರ್ತಾರಲ್ಲ, ಅವ್ರಗಳ ನಡುವೆ ಜಗಳ ಆಗುತ್ತೆ ಸರ್. ಅಷ್ಟಕ್ಕೆ ಯಾಕೆ ಮಾರ್ತಿದ್ದೀರಾ ಅಂತ. ಮೆಜಾರಿಟಿ ಈ ಮಾರ್ಕೆಟ್ ಮಂಡಿಗಳೆಲ್ಲ ಆಗೋದಿದೆ ಪ್ರಾಬ್ಲಮ್. ಅದಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ, APMC ಯಾರ್ಡ್ಗಳಲ್ಲೆಲ್ಲ ಅವರು ಒಂದು ಪರ್ಟಿಕ್ಯುಲರ್ ರೇಟ್ ಫಿಕ್ಸ್ ಮಾಡ್ಬಿಡ್ತಾರೆ. ಯಾರ ಹತ್ರಕ್ಕೆ ಹೋದ್ರು ಸೇಮ್ ರೇಟೇ ಕೊಡ್ಬೇಕು, ಚೇಂಜಸ್ ಮಾಡೋ ಹಂಗಿಲ್ಲ. ಇವತ್ತು ನಾನು 120 ರೂಪಾಯಿ kg ಮಾಡ್ತಾ ಇದ್ದೀನ ಬೀನ್ಸ್, ಓಕೆ, ನೀನು 120 ರೂಪಾಯಿಗೆ ಮಾಡ್ಕೊ. ನಿನ್ನ ಕ್ವಾಲಿಟಿ ಚೇಂಜ್ ಇದ್ದು ನಾಟಿ ಫಾರಂ ಅಂತ ಬಂದಾಗ ನಿನ್ ಪ್ರೈಸ್ ಅಲ್ಲಿ ವ್ಯತ್ಯಾಸ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಓನ್ಲಿ ವೆನ್ ದೇರ್ ಇಸ್ ಹ್ಯಾವ್ ಸೇಮ್ ಟೈಪ್ ಆಫ್ ಪ್ರಾಡಕ್ಟ್ ಇದ್ದಾಗ ದೆನ್ ಯು ಕ್ಯಾನ್ ಡೂ ಎನಿ ಡಿಸ್ಕ್ರಿಮಿನೇಷನ್. ಇಲ್ಲ ಅಂತ ಅಂದಾಗ ಸುಮ್ಮನೆ ಅದೇನೋ ಬರುತ್ತಲ್ಲ, ಒಕ್ಕೂಟದ ಅಧ್ಯಕ್ಷರುಗಳೆಲ್ಲ ಯಾರ್ಯಾರೋ ಬಂದು ಮತ್ತೇನೋ ಕಿರಿಕ್ ಮಾಡಿಗಳು ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ತಾರೆ. ಅದರಿಂದ ವೆನ್ ಯು ಆರ್ ಇನ್ ದ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್, ಸೊ ದೇರ್ ಇಸ್ ನೋ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಸೊ ಇಷ್ಟು ಬಂದು ಏನು ನಿಮ್ಮ 5 ಅಡ್ವಾಂಟೇಜು ಯಾವ್ದಾದ್ರಲ್ಲಿ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ. ಒಂದು ಪ್ರೊಡಕ್ಟಿವ್ ಎಫಿಷಿಯನ್ಸಿ, ಅಲೋಕೇಟಿವ್ ಎಫಿಷಿಯನ್ಸಿ, ಲೋವರ್ ಪ್ರೈಸು, ಇನ್ಕಮ್ ಈಕ್ವಿಟಿ ಅಂಡ್ ದೆನ್ ನೋ ಡಿಸ್ಕ್ರಿಮಿನೇಷನ್ ಅಂತ. ಹಾಗೇನೆ ಡಿಸ್ಅಡ್ವಾಂಟೇಜಸ್ ಸಹ ಇದೆ ಕೆಲವೊಂದ್ಸಲಿ. ಏನದು ಡಿಸ್ಅಡ್ವಾಂಟೇಜಸ್? ಹೈಯರ್ ಪ್ರೈಸ್. Firms which reap more economies of scale are able to pass on their lower average cost of production to consumers in the form of a lower price.
A perfectly competitive firm is a smaller than a monopoly. A perfect competitive industry reaps less economies of scale than a monopoly, and hence the price charged by perfectly competitive firm may be higher than the price that would be charged by a monopoly operating in the same market. ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಮ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ನಾನು ಅನ್ಕೊಂಡಷ್ಟು ಕಾಂಪಿಟೇಷನ್ ಇಲ್ಲ ಅಂತ ಅಂದಾಗ ದೇ ಮೇ ಚಾರ್ಜ್ ಹೈಯರ್ ಪ್ರೈಸ್. ಸಿಂಪಲ್, ಭವ್ಯ ರಮ್ಯನ್ ಜೊತೆ, ಪುಷ್ಪನ್ ಜೊತೆ ಮತ್ತೆ ಸುಷ್ಮಿತ್ ಜೊತೆ ಮಾತಾಡ್ಕೊಂಡ್ಬಿಟ್ಟು, ನೋಡಿ ಇವಾಗ ನಾವು ಸೇಲ್ ಮಾಡ್ಬೇಕು, ನೀವು ಸೇಲ್ ಮಾಡ್ಬೇಕು, ನಮಗೂ ಲಾಭ ಆಗ್ಬೇಕು, ನಿಮ್ಗೂ ಲಾಭ ಆಗ್ಬೇಕು, ಒಂದ್ ಕೆಲಸ ಮಾಡೋಣ, ಈ ಪ್ರಾಡಕ್ಟ್ ಏನ್ 15,000 ರೂಪಾಯಿ ಇದೆಯಲ್ಲ, ನೀನು 15,000 ರೂಪಾಯಿಗೆ ಸೇಲ್ ಮಾಡ್ಬೇಡ, ನಾನು 15,000 ರೂಪಾಯಿಗೆ ಸೇಲ್ ಮಾಡಲ್ಲ, ಎಲ್ರು ಏನ್ ಮಾಡೋಣ, ಒಂದು 25,000 ರೂಪಾಯಿ ರೇಟ್ ಇಟ್ಕೊಂಡು ಸೇಲ್ ಮಾಡೋಣ. 25,000 ಇಟ್ ಸೆಲ್ಫ್ ಅ ಹ್ಯೂಜ್ ಅಮೌಂಟ್. ಬಟ್ ನೀವು ಎಲ್ಲರೂ ಏನ್ ಮಾಡ್ತಾರೆ, ಯೂನಿಕ್ ಆಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಓಕೆ ದೇ ವಿಲ್ ಸ್ಟಾರ್ಟ್ ಫಿಕ್ಸಿಂಗ್ 25,000 ಆಸ್ ಅ ಪ್ರೈಸ್. 25,000 ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ, ಜನಗಳಿಗೆ ಬರ್ಡನ್ ಆಗುತ್ತೆ. ಬಟ್ ಆದ್ರೆ ಜನಗಳಿಗೆ ಗೊತ್ತಾಗಲ್ಲ ಬರ್ಡನ್ ಆಗ್ತಾ ಇದೆ ಅಂತ. ಬಿಕಾಸ್ ಅಯ್ಯೋ ಬಿಡು, ಅವ್ನು ಕೇಳಿದ್ರು ಅದೇ ರೇಟ್ ಹೇಳ್ತಾ ಇದ್ದಾನೆ, ಇವ್ರು ಕೇಳಿದ್ರು ಅದೇ ರೇಟ್ ಹೇಳ್ತಾ ಇದ್ದಾನೆ, ಅದೇ ರೇಟಲ್ಲಿ ಏನ್ ಮಾಡೋಣ, ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಯುವರ್ ಪರ್ಫೆಕ್ಟ್ ಕಾಂಪಿಟೇಷನ್. ದ ಡೈನಾಮಿಕ್ ಇನ್ಎಫಿಷಿಯನ್ಸಿ ಅಂತ. Perfectly competitive firms do not engage in research and development due to lack of ability and incentive, and hence are dynamically inefficient ಅಂತ. ಇದು ಅಷ್ಟರ ಮಟ್ಟಿಗೆ ನಿಜ ಅಂತ ಹೇಳಕ್ ಆಗಲ್ಲ, ಬಟ್ ಸ್ಟಿಲ್ ಒಂದು ಸಂದರ್ಭಗಳಲ್ಲಿ ಮಾತ್ರ ಏನಾಗುತ್ತೆ, ಈ ಒಂದು ಇನ್ಎಫಿಷಿಯನ್ಸಿ ಅಂತ ಕಾಣಿಸಬಹುದು. ಯಾವಾಗ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿ ಓಡ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಅಂದಾಗ, ಸೊ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಬಿಡು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಮತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಸೊ ಇದೇ ಪ್ರಾಡಕ್ಟ್ನ ಏನ್ ಮಾಡೋಣ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ. ಈ ತರ ಒಂದು ಮೈಂಡ್ ಸೆಟ್ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ as ಪ್ರಾಡಕ್ಟ್ ಇನ್ಎಫಿಷಿಯನ್ಸಿ. ದೆನ್ ನೋ ವೆರೈಟಿ ಆಫ್ ಚಾಯ್ಸಸ್. Perfectly competitive firms sell homogeneous products and hence offer consumers no variety of choices. In contrast, monopolistically competitive firms sell differentiated products which offer consumers a greater variety of choices. ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾನೆ ಅವನು, ಸೊ ಒಂದೇ ತರ ಪ್ರಾಡಕ್ಟ್ ನ ಎಷ್ಟೊಂದು ಫರ್ಮ್ಸ್ಗಳು ಏನ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಇದರಿಂದ ನಿಮ್ಗೆ ಜಾಸ್ತಿ ವೆರೈಟಿ ಅಂತ ಸಿಗಲ್ಲ ಅಂತ ಹೇಳ್ತಾರೆ. ಅದೇ ಮೊನಾಪಲಿಸ್ಟಿಕಲಿ ಒಬ್ನೇ ಸೊ 4-5 ಡಿಫ್ರೆಂಟ್ ತರದ್ದನ್ನ ಏನ್ ಮಾಡಿದ್ರೆ ಪ್ರಾಡಕ್ಟ್ ನ ಸೇಲ್ ಮಾಡ್ತಾನೆ. ಸೊ ದೇರ್ ವಿ ಹ್ಯಾವ್ ವೆರೈಟಿ ಆಫ್ ಚಾಯ್ಸಸ್ ವೆನ್ ಯು ಆರ್ ಇನ್ ದ ಮೊನಾಪಲಿಸ್ಟಿಕ್ ಮಾರ್ಕೆಟ್. ಬಟ್ ಇನ್ ದ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ there are less number of chances of providing a variety of goods to the consumers ಅಂತ ಹೇಳ್ತಾರೆ. Is this clear? Yes sir. Okay, so ಇವತ್ತಿನ ಕ್ಲಾಸ್ ನಲ್ಲಿ ನಾನು ಒಂದು ಕಂಡೀಷನ್ಸ್ ಬಗ್ಗೆ ಮಾತಾಡಿದೆ. ಅದಾದ್ಮೇಲೆ ಫರ್ಮ್ ರೆವಿನ್ಯೂ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಪರ್ಫೆಕ್ಟ್ ಕಾಂಪಿಟೇಷನ್ ಇಂದ ಶಾರ್ಟ್ ರನ್ ಹೆಂಗಿರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಇಂದ ಲಾಂಗ್ ರನ್ ಹೆಂಗಿರುತ್ತೆ ಅಂತ ನೋಡಿದ್ವಿ. ಅದಾದ್ಮೇಲೆ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನ ನೋಡಿದ್ವಿ. ಸೊ ಇಷ್ಟು ಇವತ್ತಿನ ಕ್ಲಾಸಿಗೆ ಸಾಕು. ಫರ್ದರ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ವಿಚ್ ಇಸ್ ರಿಗಾರ್ಡಿಂಗ್ ಯುವರ್ ಡಿಸಿಷನ್ ಮೇಕಿಂಗ್. ಯಾವ ರೀತಿ ಪ್ರೈಸ್ ನ ಡಿಟರ್ಮೈನ್ ಮಾಡೋದು, ಯಾವ ರೀತಿ ಮಾಡ್ತೀರಾ ನಿಮ್ಮ ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಅಂತ ವಿ ವಿಲ್ ಗೋ ಟು ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.